ಒಂದೂರಲ್ಲಿ ಒಂದು ಹುಡುಗ ಇರ್ತಾನೆ, ಆದರೆ ಅವನು ಸತ್ತ ಮೇಲೆ ಸೈನಿಕ ಆಗ್ತಾನೆ. ಸೊ ಇವತ್ತಿನ ದಿನ ನಾವು ಈ ಒಂದು ವಿಡಿಯೋದಲ್ಲಿ ರಮೇಶ್ ಅಂತೇಳಿ ಇವರು ಸೈನಿಕ ಆಗಬೇಕು ಅಂತೇಳಿ ಆಸೆನ ಪಟ್ಟಿರ್ತಾರೆ. ಆದರೆ ಅವರು ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ ಆಗ್ತಾರೆ. ಆದ ಕಾರಣ ಅವರು ನಮ್ಮೆಲ್ಲರನ್ನು ಬಿಟ್ಟು ಹೋಗಿರ್ತಾರೆ. ಸೊ ಹಾಗಾಗಿ ಇವತ್ತಿನ ದಿನ ಅವರ ಒಂದು ಜೀವನ ಚರಿತ್ರೆ ಬಗ್ಗೆ ಒಂದು ಪುಟ್ಟದಾಗಿ ಒಂದು ಸಣ್ಣದಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬೋಣ. ಲೆಟ್ಸ್ ಗೋ. ಅವಾಗಿನ ಕಾಲದ ಗುರು ಹಿರಿಯರು ಏನು ಹೇಳಿದ್ರಪ್ಪ ಅಂದರೆ, ತಾಳಿದವನು ಬಾಳೆಯನು ಅಂತಂದು ಹೇಳಿದರು. ಈ ಒಂದು ಮಾತು ರಮೇಶ್ ಅವ್ರಿಗೆ ತಿಳುವಳಿಕೆ ಆಗಲಿಲ್ಲ ಅನಿಸುತ್ತೆ. ಒಂದೂರಲ್ಲಿ ರಮೇಶ್ ಅಂತೇಳಿ ಒಬ್ಬ ಹುಡುಗ ಇರ್ತಾನೆ. ಆ ಹುಡುಗನಿಗೆ ಒಂದು ದೊಡ್ಡ ಕನಸಿರುತ್ತೆ. ಏನು ದೊಡ್ಡ ಕನಸಪ್ಪ ಅಂದರೆ, ಅವನು ಸೈನಿಕ ಆಗಬೇಕು ಮತ್ತು ದೇಶ ಸೇವೆ ಮಾಡಬೇಕು. ನಾನು ಕೆಲಸ ಅಂತ ಮಾಡಿದ್ರೆ ಸೈನಿಕ ಹುದ್ದೆನೇ ಮಾಡಬೇಕು, ಸೈನಿಕನಾಗೇ ಸಾಯಬೇಕು ಅಂತೇಳಿ ಅವನಿಗೆ ದೊಡ್ಡ ಆಸೆ ಇರುತ್ತೆ. ಅವನು ಈ ಒಂದು ದೊಡ್ಡ ಕನಸನ್ನ ಕಟ್ಕೊಂಡು ಅವನು 2024ಕ್ಕೆ ಬರ್ತಾನೆ. 2024 ಒಳಗಡೆ ಹಗಲು ರಾತ್ರಿ ಅಂದರೆ ಅವನು ತನ್ನ ಎಕ್ಸಾಮ್ನ ಪಾಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಅವನು ಸ್ಟಡಿ ಮಾಡ್ತಾನೆ, ಆಮೇಲೆ ಓದ್ತಾನೆ. ಹಾಗೆಯೇ ಅಷ್ಟೆಲ್ಲ ಕಷ್ಟಪಟ್ಟು ಓದಿ ಅವನು ಕೊನೆಯದಾಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೋತಾನೆ, ಅಂದರೆ ಎಕ್ಸಾಮ್ನ ಪಾಸ್ ಆಗ್ತಾನೆ. ಇದಾದಮೇಲೆ ಅವನು ಎಕ್ಸಾಮ್ನ ಪಾಸ್ ಆಗ್ತಾನೆ. ಎಕ್ಸಾಮ್ನ ಪಾಸ್ ಆದಮೇಲೆ ನೆಕ್ಸ್ಟ್ ಬಂದು ಫಿಸಿಕಲ್ ಇರುತ್ತೆ. ಫಿಸಿಕಲ್ಗೋಸ್ಕರನೂ ಕೂಡ ಅವನು ಬೆಳಿಗ್ಗೆ ಸಾಯಂಕಾಲ ಹಾರ್ಡ್ ವರ್ಕ್ನ ಮಾಡ್ತಾನೆ, ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ, ಪುಲ್ಲಪ್ಸ್ ಪ್ರಾಕ್ಟೀಸ್ ಮಾಡ್ತಾನೆ, ಆಮೇಲೆ ಚೆಸ್ಟು ಹೈಟು ಎಲ್ಲದನ್ನು ಅವನು ತಯಾರಿ ಮಾಡ್ತಾನೆ. ತಯಾರಿ ಎಲ್ಲ ಆದಮೇಲೆ ಡಿಸೆಂಬರ್ ತಿಂಗಳಲ್ಲಿ ಇವನ ಒಂದು ರ್ಯಾಲಿ ಇರುತ್ತೆ, ಸೆಲೆಕ್ಷನ್ ಇರುತ್ತೆ. ಅವನು ಅಲ್ಲಿಗೆ ಬರ್ತಾನೆ. ಅವನು ಬಂದು ಕೊಪ್ಪಳಕ್ಕೆ ಕಾಲಿಡ್ತಾನೆ. ಕೊಪ್ಪಳ ರ್ಯಾಲಿ ಒಳಗಡೆ ಅವನು ಪಾರ್ಟಿಸಿಪೇಟ್ ಮಾಡ್ತಾನೆ. ಅದರೊಳಗಡೆ ರನ್ನಿಂಗ್ ಪಾಸ್ ಆಗ್ತಾನೆ. ಅದಾದಮೇಲೆ ಪುಲ್ಲಪ್ಸ್, ಹೈಟ್, ವೇಟ್, ಚೆಸ್ಟ್ ಇವೆಲ್ಲನೂ ಅವನು ಕ್ಲಿಯರ್ ಮಾಡ್ಕೋತಾನೆ, ಹಾಗೆ ಪಾಸ್ ಆಗ್ತಾನೆ. ಅದಾದಮೇಲೆ ಡಾಕ್ಯುಮೆಂಟ್ಸ್ ಬರುತ್ತೆ. ಡಾಕ್ಯುಮೆಂಟ್ಸಲ್ಲೂ ಕೂಡ ಅವನು ಪಾಸ್ ಆಗ್ತಾನೆ. ಅದಾದಮೇಲೆ ಮೆಡಿಕಲ್ ಇರುತ್ತೆ, ಆ ಮೆಡಿಕಲ್ ಕೂಡ ಕ್ಲಿಯರ್ ಮಾಡ್ಕೋತಾನೆ. ರಮೇಶ್ ಅವರು ಇಷ್ಟೆಲ್ಲ ಪಾಸಾಗಿ ಅವರು ನಗನಗುತ್ತಾ ಖುಷಿಯಿಂದ ಸ್ಟೇಟಸ್ ಹಾಕ್ಕೊತ, ಸ್ಟೋರಿ ಹಾಕ್ಕೊತ, ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ತಾ, ಅವ್ರ ಮನೆಯವ್ರಿಗೆ ಹೇಳ್ತಾ ಅವರು ಅಲ್ಲಿಂದ ನಗನಗುತ್ತಾನೆ ತಮ್ಮೂರಿಗೆ ಹೋಗ್ತಾರೆ. ತಮ್ಮ ಒಂದು ಊರಿಗೆ ಹೋಗಿ ಅವರು ಒಂದು ವೇಟ್ ಮಾಡ್ತಿದ್ದಾರೆ. ಅವರು ಜಸ್ಟ್ ಅವರ ಒಂದು ಫೈನಲ್ ಮೆರಿಟ್ ಲಿಸ್ಟ್ ಬರುತ್ತೆ, ಅದರಲ್ಲಿ ನಾನು ಪಾಸ್ ಆಗ್ತೀನಿ, ನನ್ನ ಕನಸು ನನಸಾಗುತ್ತೆ, ನಾನು ದೇಶ ಸೇವೆ ಮಾಡಬೇಕಂತ ಕನಸು ಕೂಡ ನನಸಾಗುತ್ತೆ, ನಾನು ದೇಶ ಸೇವೆ ಮಾಡ್ತೇನೆ ಅಂತೇಳಿ ಅವರು ವೇಟ್ ಮಾಡ್ತಾ ಇರ್ತಾರೆ. ಆದರೆ ಅವರು ವೇಟ್ ಮಾಡ್ತಾ ಇರೋ ರಿಸಲ್ಟ್ ಕೂಡ ಬರುತ್ತೆ. ಆದರೆ ಆ ರಿಸಲ್ಟ್ ಏನಿರುತ್ತಪ್ಪ ಅಂದರೆ, ಇದು ಎಲ್ರಿಗೂ ಶಾಕಿಂಗ್. ಅವ್ರು ಅಂದ್ಕೊಂಡಿರ್ತಾರೆ ಇನ್ನೇನೋ ನಾನು ಎಲ್ಲ ಪಾಸ್ ಆದೆ, ಫೈನಲ್ ಮೆರಿಟ್ ಲಿಸ್ಟಲ್ಲೂ ನನ್ನ ಹೆಸರು ಬಂದಿರುತ್ತೆ, ಬಂದ ತಕ್ಷಣ ನಾನು ದೇಶ ಸೇವೆ ಮಾಡ್ತೀನಿ ಅಂತೇಳಿ ಅದೇ ಖುಷಿಯಲ್ಲಿದ್ದ ರಮೇಶ್ ಅವ್ರಿಗೆ ಅವತ್ತಿನ ದಿನ ರಿಸಲ್ಟ್ ಚೆಕ್ ಮಾಡಿದಾಗ ರಿಸಲ್ಟಲ್ಲಿ ಅವರ ಒಂದು ಹೆಸರು ಇರೋದಿಲ್ಲ. ಆವಾಗ ರಮೇಶ್ ಅವ್ರಿಗೆ ತುಂಬ ಬೇಜಾರಾಗ್ತಾರೆ. ನಾನು ಚಿಕ್ಕ ವಯಸ್ಸಿಂದ ಅಂದ್ಕೊಂಡಿದ್ದ ಕನಸು ನನಸಾಗಲಿಲ್ಲ ಅಂತೇಳಿ ಬಹಳ ಬೇಸರ ಹಾಕಿ ಭಾಳ ನೊಂದ್ಕೊತಾರೆ. ಈ ನೊಂದ್ಕೊಂಡಂತಹ ರಮೇಶ್ ಅವರು ನೆಕ್ಸ್ಟ್ ಮಾಡೋ ಕೆಲಸ ಏನಪ್ಪ ಅಂದರೆ, ಕೊನೆಗೆ ರಮೇಶ್ ಅವರು ತಮ್ಮ ತಲೆಯಲ್ಲಿ ತಪ್ಪು ನಿರ್ಧಾರ ತಗೊಂಡು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ, ಅಂದರೆ ಸೂಸೈಡ್ ಅಟೆಂಪ್ಟ್ನ ಮಾಡ್ತಾರೆ. ಹಾಗೂ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಕೂಡ ಹೋಗ್ತಾರೆ. ಆದರೆ ಇದ್ರ ಒಳಗಡೆ ರಿಯಲ್ ಮ್ಯಾಟ್ರ್ ಏನಪ್ಪ ಅಂದರೆ, ಅವರು ಇವಾಗಲೇ ಸರಿಸುಮಾರು 2-3 ತಿಂಗಳಾಯಿತು ಅವರು ಡೆತ್ ಆಗಿ. ಆದರೆ ಇವಾಗ ನಿನ್ನೆ ತಾನೇ ಬಿಟ್ಟಿರೋ ಸೆಕೆಂಡ್ ಮೆರಿಟ್ ಲಿಸ್ಟ್ ಒಳಗಡೆ ಸತ್ತಂಥ ರಮೇಶ್ ಅವರ ಹೆಸರು ಕೂಡ ಇರುತ್ತೆ. ರಮೇಶ್ ಅವ್ರಿಗೆ ಇವಾಗ ಅರ್ಥ ಆಗ್ತಿರುತ್ತೆ, ನಾವು ತಪ್ಪು ನಿರ್ಧಾರ ತಗೊಂಡೆ ಅಂಥೇಳಿ ಅವ್ರಿಗೆ ಈಗ ಗೊತ್ತಾಗುತ್ತೆ. ಆಮೇಲೆ ತಾಳಿದವನು ಬಾಳೆಯನು ಅಂತೇಳಿ ಹಿರಿಯರು ಏನಕ್ಕಪ್ಪ ಮಾತು ಹೇಳಿದ್ರೆ ಅಂತಂದರೆ, ಅದಕ್ಕೆ ಬೆಸ್ಟ್ ಉದಾಹರಣೆ ಇದೆ ಅನಿಸುತ್ತೆ. ಅವ್ರ ಹೆಸರು ಬಂದುಬಿಟ್ಟು ಮಾರುತಿ ಅಂತೇಳಿ. ಅವರು ಮನೆಗೆ ಅವರ ಕೋಚಿಂಗ್ ತೊಗೊಂತಂದ ಕೋಚಿಂಗ್ ಸೆಂಟ್ರವರು ಅವ್ರ ಮನೆಗೆ ನಿಮ್ಮ ಒಂದು ಮಗನ ಸೆಲೆಕ್ಷನ್ ಆಗಿದೆ, ಸೆಕೆಂಡ್ ಲಿಸ್ಟಲ್ಲಿ ನಿಮ್ಮ ಮಗನ ಹೆಸರು ಬಂದಿದೆ ಅಂತೇಳಿ ಹೇಳಿದಾಗ ಅವ್ರ ತಂದೆ ತಾಯಿಗಳು ಬಿಕ್ಕಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಹೇಳೋದೇನಪ್ಪ ಅಂದರೆ, ಇವಾಗೇನೆಲ್ಲ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರಲ್ಲ, ನಿಮ್ಮೆಲ್ಲರಿಗೂ ಹೇಳೋದೊಂದೇ, ಯಾವುದೇ ರೀತಿ ತಪ್ಪು ನಿರ್ಧಾರ ತಗೊಳ್ಳೋಕೆ ಹೋಗಬೇಡಿ. ವಿಧಿಯ ಕೈವಾಡ ಏನಿರುತ್ತೋ
ವಿಧಿನ ಮನೆ ಬರದಲ್ಲಿ ವಿಧಿ ಏನಿರುತ್ತೋ ಹೇಳೋಕೆ ಆಗಂಗಿಲ್ಲ. ಹಾಗಾಗಿ ಇವಾಗ ನೀವೇ ನೋಡ್ತಾ ಇರ್ಬೋದು, ತಾಳಿದವನು ಬಾಳೆಯಾನು. ಒಂದು ಕೆಲಸ ಹೋದರೆ ಇನ್ನೊಂದು ಕೆಲಸ ಸಿಕ್ಕೇ ಸಿಗುತ್ತೆ. ಒಂದು ವೇಳೆ ನೀವು ಅಗ್ನಿ ಒಳಗಡೆ ಫೇಲ್ ಆಗಿದ್ದೀರಪ್ಪ ಅಂದರೆ ನಿಮ್ಗೆ ದೇಶ ಮಾಡೋಕ್ಕಂತ ಹೇಳ್ಬಿಟ್ಟೇ ನಿಮಗೆ ಸಾಕಷ್ಟು ಹುದ್ದೆಗಳಿವೆ, ಅದರೊಳಗಡೆ ಟ್ರೈ ಮಾಡ್ಬೋದು. ಹಾಗಾಗಿ ಯಾರು ಕೂಡ ತಪ್ಪು ನಿರ್ಧಾರ ತಗೊಳ್ಳೋಕೆ ಹೋಗಬೇಡಿ. ತಾಳಿದವನು ಬಾಳೆಯಾನು.